केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಹೆಣ್ಣಿ. ದಿನಾಂಕ 14/4/2026 ನಡೆದಂತಹ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ನಡೆದ ಸಮಾರಂಭದಲ್ಲಿ ಸಮಾಜ ಸೇವಕರಾದ ಶ್ರೀ ಅಬ್ದುಲ್ ಗಫೂರ್ ಆಜಾದ್ ರವರ ನೇತೃತ್ವದಲ್ಲಿ ಹಲವಾರು ಮುಸ್ಲಿಂ ಮುಖಂಡರು ಸೇರಿ ಬೃಹತ್ ಗಾತ್ರದ ಕೇಕ್ ಅನ್ನು ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ತನ್ವೀರ್ ಸೇಠ್, ಅಜೀಜ್ ಸೇಠ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸೈಯದ್ ಇಕ್ಬಾಲ್, ಕಾಂಗ್ರೆಸ್ ಮುಖಂಡರಾದ ಶಹೀನ್ ಶಾ ಅಹಮದ್, ಶ್ರೀ ಫೈರೋಜ್ ಖಾನ್ ಮತ್ತು ಇವರುಗಳಲ್ಲದೆ ಜೈ ಭೀಮ್ ಕರ್ನಾಟಕ ದಲಿತ ಪ್ಯಾರಥಾನ್, ಗಾಂಧಿನಗರದ ಕಿರಣ್ ಕುಮಾರ್, ಚೇತನ್, ಶಾಂತರಾಜು ಅವರು ಮುಸ್ಲಿಂ ಮುಖಂಡರಿಗೆ ಧನ್ಯವಾದಗಳು ಹಾಗೂ ಆಶಯಗಳನ್ನ ತಿಳಿಸಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇವತ್ತು ನಮ್ಮ ದಲಿತ ಬಂಧುಗಳಿಗೆ ಮತ್ತೆ ದೇಶದ ನಿವಾಸಿಗಳಿಗೆ ಒಂದು ಹಬ್ಬದ ದಿನ ಅಂತ ಹೇಳಿದ್ರೆ ಸುಳ್ಳಾಗ್ಲಾರ್ದು ಸರ್. ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಸಂವಿಧಾನ ಬರೆದಿಲ್ಲ, ಇಡೀ ದೇಶದ ಹೆಂಗಸರಿಗೆ ಮತ್ತೆ ಎಲ್ಲ ಸರ್ವರಿಗೂ ಸಮಬಾಳು ಸಮಪಾಲು ಸಿಗ್ಲಿ ಅಂತೇಳಿ ಸಂವಿಧಾನದಲ್ಲಿ ತೋರಿಸಿದ್ದಾರೆ ಸರ್. ಇವತ್ತು ಅವರ 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನ ನಾವು ಅಂಬೇಡ್ಕರ್ ಸರ್ಕಲ್ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷ ಏನಂತ ಹೇಳಿದ್ರೆ ಸಮಾಜ ಸೇವಕರು ಗಫೂರ್ದಾ ಅವರು ಇವತ್ತು 20 kg ಕೇಕ್ ಅನ್ನ ಇವತ್ತು ಸ್ಟ್ಯಾಚು ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಮ್ಮ ಶಾಸಕರ ತನ್ವೀರ್ ಸೇಠ್ ಅವ್ರ ಕೈಲಿ ಮತ್ತೆ ಶೇನ್ ಶಾ ಅವ್ರ ಕೈಲಿ ಮತ್ತೆ ಇಕ್ಬಾಲ್ ಅವ್ರ ಕೈಲಿ ಇವತ್ತು ಕಟ್ ಮಾಡಿಸಿರೋದು ಬಹಳ ತುಂಬಾ ವಿಶೇಷಣೀಯ. ಅಲ್ಪಸಂಖ್ಯಾತರು ನಮ್ಮ ಜೊತೆ ಸೇರ್ತಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳ ತುಂಬಾ ಖುಷಿ ಆಗುತ್ತೆ. ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ದಲಿತರು ಒಗ್ಗಟ್ಟಾಗಿ ಹೋದ್ರೆ ಈ ದೇಶದ ಚುಕ್ಕಾಣಿ ಹಿಡಿಬಹುದು ಅಂತ ಹೇಳಿ ನಮ್ಮ ಮೂಲಕ ಹೇಳ್ತೀನಿ ಸರ್. ನಡೀತಾ ಇದೆ. ನಿಜಕ್ಕೂ ಇದೊಂದು ನಮ್ಗೆಲ್ಲ ವಿಶೇಷವಾದ ದಿನ. ಯಾಕಂದ್ರೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಂಕವನ್ನ ಇವತ್ತು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಗಾಂಧಿನಗರದ ಪ್ರತಿಯೊಬ್ಬ ನಿವಾಸಿಗಳು, ಯುವಕರು, ಯುವತಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಪ್ರೋತ್ಸಾಹವನ್ನು ಕೊಡಬೇಕು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮುಖಂಡರುಗಳು ಸಹ ಈ ಒಂದು ಕಾರ್ಯಕ್ರಮ ಕೈ ಜೋಡಿಸಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ನರಸಿಂಹ ಕ್ಷೇತ್ರದ ಶಾಸಕರಾದಂತಹ ತನ್ವೀರ್ ಸೇಠ್ ಸಾಹೇಬರು ಅವರು ಕೂಡ ಬಂದಿದ್ರು. ಮತ್ತೆ ನಮ್ಮ ಸಮಾಜದ ಮುಖಂಡರಾದಂತಹ ಗಫೂರ್ ಅವರು ಕೂಡ ಇವತ್ತು ಕೇಕ್ ನ ತರಿಸುವ ಮೂಲಕ ಒಂದು ಅಂಬೇಡ್ಕರ್ ಅವರಿಗೆ ಗೌರವ ಸೂಚಿಸಿದ್ದಾರೆ. ಇದೇ ರೀತಿ ದಲಿತರು ಹಾಗೂ ಮುಸಲ್ಮಾನ್ ಬಾಂಧವರು ಕೂಡ ಒಗ್ಗಟ್ಟಾಗಿ ನಮ್ಮ ಸೌಹಾರ್ದತೆಯನ್ನ ಇಲ್ಲಿ ನಾವು ಸಾರಿದ್ದೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ಒಗ್ಗಟ್ಟು ಹೀಗೆ ಇರುತ್ತೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಂತ ಇಲ್ಲಿ ನಾವೆಲ್ಲರೂ ಕೂಡ ಹೇಳ್ತೀವಿ. ಜೈ ಭೀಮ್. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರನ್ನ 135ನೇ ಜನ್ಮ ದಿನಾಚರಣೆ ಒಂದು ಹಬ್ಬ ವಾತಾವರಣದಲ್ಲಿ ಇವತ್ತು ಮೈಸೂರು ಅಂಬೇಡ್ಕರ್ ಸರ್ಕಲ್, ಗಾಂಧಿನಗರ ಹತ್ರ FTS ಸರ್ಕಲ್ ಅಂತಾರೆ ಹಳೆ ಹೆಸರು. ಇದರ ಭಾಳ ಹಬ್ಬ ರೀತಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಆನಿವರ್ಸರಿನ ಆಚರಿಸಿದ್ದಾರೆ. ಇವತ್ತು ಮೈನಾರಿಟಿ ವತಿಯಿಂದ ನಾನು ಮತ್ತು ನಮ್ಮ ಸ್ನೇಹಿತರುಗಳು ಮತ್ತು ನಮ್ಮ ಮಾನ್ಯ ಶಾಸಕರು ಕೈಲಿ ಒಂದು 20 kg ಕೇಕ್ನ ಕಟ್ಟು ಮಾಡಿಸಿ ಇವತ್ತು ಹಬ್ಬ ವಾತಾವರಣದಲ್ಲಿ ಇವತ್ತು ಆಚರಿಸಿದ್ದೀವಿ. ಇದ್ರ ಜೊತೆಗೆ ನಮ್ಮ ಶಹೀನ್ ಶಾ ಅಹಮದ್ ಹಾಗೂ ನಮ್ಮ ನರಸಿಂಹ ಅಜಿಸಲ್ ಬ್ಲಾಕ್ ಕ್ಷೇತ್ರದ ಅಧ್ಯಕ್ಷರಾದ ಮಾನ್ಯ ಸೈಯದ್ ಇಕ್ಬಾಲ್ ಅವರು ಮತ್ತು ಇನ್ನು ಇತರರು ನಮ್ಮ ಕಿರಣ್
ನಮ್ಮ ಜೈ ಭೀಮ್ ಕಾರ್ಯಕರ್ತರು ಮತ್ತೆ ಹಲವಾರು ನಮ್ಮ ಮಂಜು ಮತ್ತು ನಮ್ಮ ಪ್ರಕಾಶ್ ಅವರು ಎಲ್ಲ ನಮ್ಮ ಸ್ನೇಹಿತರು ಚೇತನ್ ಅವರು ಎಲ್ಲ ನಮಗೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಬೆಂಬಲ ಕೊಟ್ಟವ್ರೆ. ಹಾಗೂ ನಾನು ಇವ್ರಿಗೆ ಮತ್ತೆ ಎಲ್ಲ ದಲಿತರಿಗೆ ಒಂದು ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಮೊದಲು ಈ SR ಬೊಮ್ಮಾಯಿ ಸರ್ಕಾರ ಇರಬೇಕಾದ್ರೆ ದಿನನಿತ್ಯ ಒಂದು ತೊಂದರೆಗಳು ಕೊಡ್ಕೊಂಡು ಬರ್ತಾ ಇದ್ರು. ಹಿಜಾಬ್ ವಿಚಾರ ಇರಲಿ, ಹಲಾಲ್ ಕಟ್ ಇರಲಿ, ಸಂತೆಯಲ್ಲಿ ಮುಸಲ್ಮಾನರಿಗೆ ಸಂತೆಯಲ್ಲಿ ಅಂಗಡಿ ಮಡಿಗೆ ಕೂಡಬಾರ್ದು, ಮತ್ತು ಮಾವಿನಕಾಯಿ ಕಂಟಾಟ್ ಕೊಡಬಾರ್ದು. ಇಂಥ ಹಲವಾರು ಮೈನಾರಿಟಿಗಳಿಗೆ ದಲಿತರಿಗೆ ತೊಂದರೆ ಕೊಡ್ಕೊಂಡು ಬರ್ತಾಯಿದ್ದು. ಆವಾಗ ನಾವು ಮೈನಾರಿಟಿ ಮುಸಲ್ಮಾನರು ಮುಷ್ಕರ ಮಾಡಿ ಒಂದಿನ ಅಂಗಡಿ ಮುಗ್ಗಟ್ಟನ್ನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆಗ ನಮ್ಮ ಜೈ ಭೀಮ್ ಸೇನಾ ಕಾರ್ಯಕರ್ತರು ಮತ್ತು ದಲಿತರು ಮುಖಂಡರು ಹಲವಾರು ಸಂಘಟನೆಗಳು ನಮ್ಮ ಮುಸಲ್ಮಾನರಿಗೆ ಕೈ ಜೋಡಿಸಿ ಅವರು ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿದರು. ಇದು ನೋಡಿದ್ರೆ ಇದು ನಿಜವಾದ ಸೌಹಾರ್ದತೆ. ಇವತ್ತು ದೇಶದ ವಾತಾವರಣ ಯಾವ ಥರ ಐತೆ, ಒಂದು ಗ್ಯಾಸ್ಗೆ ಇರಲಿ, ಮತದಾರ ಪಟ್ಟಿ ಇರಲಿ, ದಿನನಿತ್ಯ ಒಂದು ದಲಿತರಿಗೆ, ಒಂದು ಅಲ್ಪಸಂಖ್ಯಾತರಿಗೆ, ಕ್ರಿಶ್ಚಿಯನ್ಗೆ ದಿನನಿತ್ಯ ಒಂದು ಕೇಂದ್ರ ಸರ್ಕಾರ ತೊಂದರೆ ಕೊಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಈ RSS ಮುಕ್ತ ಭಾರತ ಈ ಕೇಂದ್ರ ಸರ್ಕಾರಕ್ಕೆ ಚೆನ್ನಾಗಿ ಒಂದು ಪಾಠ ಕಲಿಸಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪಾಲಿಸಬೇಕು. ಇವತ್ತು ಸುಮಾರು ಸಂಘಟನೆಗಳು ಸಂವಿಧಾನ ವಿರೋಧಿಗಳು ಇವತ್ತು ಸಂವಿಧಾನನ ಖತಮ್ ಮಾಡ್ತೀನಿ ಅಂತಾರೆ. ಇನ್ನು ನಾನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬು ಅವ್ರು ಸಾಕ್ಷಿ ಮಾಡಿ ಹೇಳ್ತೀನಿ, ಇನ್ನು 500 ವರ್ಷ ಹೋದ್ರೂ ಈ ಸಂವಿಧಾನ ಅಳಿಸೋಕೆ ಆಗಲ್ಲ. ಇದು ಅವರೇ ಅಳಿಸ್ಬಿಡ್ತಾರೆ, ಅವರೇ ಸೊತ್ತೈತಾರೆ. ಸಂವಿಧಾನ ಈ ಆಕಾಶ ಭೂಮಿ ಇರುವವರೆಗೂ, ಈ ಭಾರತ ಇರುವವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದ್ದೇ ಇರುತ್ತೆ. ನಾವು ಮುಂದೇನು ದಲಿತ ಮೈನಾರಿಟಿ ಮುಸಲ್ಮಾನರು ಒಂದಾಗಿದ್ರು, ಈಗಲೂ ಇದ್ದೀವಿ. ಇನ್ಶಾಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ಇಂದೂ ಬರುವ ದಿನಗಳಲ್ಲಿ ನಾವು ದಲಿತರು ಒಂದಾಗಿ ಅಣ್ಣ ತಮ್ಮದಿರಾಗಿ ಜೀವಿಸ್ತೀವಿ. ಥ್ಯಾಂಕ್ ಯು. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಪ್ರೊಸೆಷನ್ ಅಂತ ಮಾಡಿದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ HC ಮಹದೇವಪ್ಪ ಅವರು ಬಂದು ಅದನ್ನು ನೆರವೇರಿಸಿಕೊಟ್ರು. ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬರು ಇದ್ದರು. ಆದುದರಿಂದ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಜನತೆಗೆ ಹಾಗೂ ದಲಿತರ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.